ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. 30 ಮನೆಗಳಿಗೆ GPS ಮಾಡೋದ್ನಾಗ ಏನು ಅಮೌಂಟ್ ತಗೊಂಡಾರ? 5,100 ರೂಪಾಯಿ ತೊಗೊಂಡ್ರೆ. ಟ್ಯಾಕ್ಸ್ ಬೇರೆ ಟ್ಯಾಕ್ಸ್ ಬಂತು, ನಾಳದ್ದು ಬಂತು, ಎಲ್ಲ ಟೋಟಲ್ 5,100 ಟ್ಯಾಕ್ಸ್ ಕೆಲವರಿಗೆ 1,500 ರೂಪಾಯಿ ನಳದ್ದು ಹಾಕ್ಯಾರ, 1,500 ರೂಪಾಯಿ ಟ್ಯಾಕ್ಸ್. ಟೋಟಲ್ 5,000 ರೂಪಾಯಿ ಹಾಕ್ಯಾರ. ಕೆಲವರಿಗೆ ಒಂದು ವರ್ಷದ್ದು 1,500 ರೂಪಾಯಿ ಹಾಕ್ಯಾರ. ಎದಕ್ಕದು ಮನೆ ಟ್ಯಾಕ್ಸ್, ನೀರಿನ ಬಿಲ್ ಹಾಕ್ಯಾರ. ಮತ್ತೆ ಇದು ಅದು ಮನೆಗಾಗಿ ಆಗಕ್ಕೆ ಅಂತೇಳಿ 5,100 ರೂಪಾಯಿ ಇಸ್ಕೊಂಡ್ರು. ಯಾರು ಇಸ್ಕೊಂಡಾರ? ಬಿಲ್ ಕಲೆಕ್ಟರ್ಗಳು ಇಸ್ಕೊಂಡ್ರು. ಯಾರು ಬಿಲ್ ಕಲೆಕ್ಟರ್? ಯಾರು? ಸಿದ್ಲಿಂಗಪ್ಪ. ಮತ್ತೆ ಸೆಕ್ರೆಟರಿ ರೂಪಾಯಿ. ಅಲ್ಲ, ಯಾಕೆ ಅದು ಆ ರೀತಿ ಇಸ್ಕೊಬಾರ್ದಲ್ಲ? ಸರ್ಕಾರದ ಇದು ಮನೆ ಇದು ಇಲ್ಲ, ಇವ್ರ ಜನರಿಗೆ ಏನ್ ಗೊತ್ತಿಲ್ಲ, ಬಟ್ ಕೊಟ್ಟಾರ. ಯಾರು ಕೊಟ್ಟಾರ? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನಂತ ಎಲ್ಲರಿಗೂ ಗಮನಕ್ಕೂ ಕೊಟ್ಟಿಲ್ಲ. ಈಗ ಕೊಟ್ಟಿರೋದು ಎಲ್ಲಿ? ಯಾವ ಊರಾಗ? ಎಲ್ಲ ಫಲಾನುಭವಿಗಳ ಖಾತ್ರಿ ಗ್ರಾಮದಲ್ಲಿ ಫಲಾನುಭವಿಗಳು ಎಲ್ಲರೂ ಕೊಟ್ಟಾರ. ಎಷ್ಟು ಜನ ಇದ್ರು ಫಲಾನುಭವಿಗಳು? ಟೋಟಲ್ 35 ಮಂದಿ. ಯಾವ ಊರಲ್ಲಿ ಕೊಟ್ಟಿರೋದು? ರಾತ್ರಿ ಖಾತ್ರಿಕಲ್ಲಿ ಯಾವಾಗ ಬಂದಿದ್ರು ಅವರು? ಈಗ ಒಂದು 2 ತಿಂಗಳಿಂದ 2 ತಿಂಗಳು 3 ತಿಂಗಳು ಈಗ ಜನರ ಹತ್ರ ಏನಂತ ಹೇಳಿದ್ರು? ಮನೆ ಬಂದವ್ರಿ ಟ್ಯಾಕ್ಸ್ ಕಟ್ಬೇಕಂತ ಹೇಳ್ತಾರೆ. ಯಾರು ಕೇಳಿದ್ರು? ಯಾರು ಹೊಸದಾಗಿ ಮನೆ ಬಂದಾವ, ನೀವು 5,000 6,000 ಟ್ಯಾಕ್ಸ್ ಕಟ್ಬೇಕಂತ ಕೇಸಿ ದುಡ್ಡು ತಗೊಂತಾರ. ದುಡ್ಡು ತಗೊಂಡ್ರೆ ರಿಸಿಪ್ಟ್ ಕೊಡಲ್ಲ. ಈಗ 86 ಈಗ ರಿಸಿಪ್ಟ್ ಏನ್ ಕೊಡಲ್ಲ. ಅವ್ರ ಏನಂತಾರ, ರಿಸಿಪ್ಟ್ ಕೊಡಲ್ಲ ಅಂತ ಏನಂತ ಏನ್ ಬಂದಿದಾವ? 80. ಈಗ 86 ಹೊಸ ಹೊಸ ಬಂದವ್ರಿ. ಹಾ. ಈಗ ದುಡ್ಡು ವಸೂಲ್ ಮಾಡಾಕತ್ತಾರ. ಅದನ್ನ ಟ್ಯಾಕ್ಸ್ ಅವ್ರದ್ದು ಡಾಕ್ಯುಮೆಂಟ್ ಇಸ್ಕೊಂಡ್ ಕೇಸಿ ಹಾ. ಕೊಡಕತ್ತೀವ್ರಿ. ದುಡ್ಡು ದುಡ್ಡು ಟ್ಯಾಕ್ಸ್ ಕಟ್ಟಬೇಕು, ನಾಳದ್ದು ಕಟ್ಟಬೇಕು, ಮನೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳ್ತಾರೆ. ವಸೂಲಿ ಮಾಡಕತ್ತಾರ? GPS ಮಾಡಕ್ ಬರೋಡ್ರು ಓನ್ಲಿ ದುಡ್ಡು ವಸೂಲ್ ಮಾಡಕ್ ಬರಾಕತ್ತಾರ. ಅಂದ್ರೆ ಅದಕ್ ಫಲಾನುಭವಿಗಳಿಗೆ ಈಗ ಇಸ್ಕೊಂಡ್ 3 ತಿಂಗಳಾಯ್ತು, ₹1 ಅಮೌಂಟ್ ಜಮಾ ಆಗಿಲ್ಲ. ಅದ್ರ ಬಗ್ಗೆ ಕೇಳ್ಬೇಕಂದ್ರೆ ರೆಸ್ಪಾನ್ಸ್ ಆಗಿಲ್ಲ. ಆಮ್ಯಾಗ ನಮ್ಮೂರು ವ್ಯಾಪ್ತಿಯಲ್ಲಿ ಬರುವಂತ ಹೊಲ್ದುಗಳಲ್ಲಿ ಅಂದ್ರೆ ಹೊಲ್ದುಗಳಾಗ ಯಾರೋ ದೊಡ್ಡಂತ ಇರುವಂತ ರೆಡ್ಡಿ ಅವ್ರು ಏನ್ ಮಾಡಿದ್ರ, ಅವ್ರಿಗೆ 3 ಲಕ್ಷ ರೂಪಾಯಿ ಟ್ಯಾಕ್ಸ್ ಹಾಕ್ಯಾರ. ಸರ 2,02,084 ರೂಪಾಯಿ ರೈವಾಬು ಓನ್ಲಿ ಗೋಲ್ಡನ್ ಟ್ಯಾಕ್ಸ್, ಮನೆ ಟ್ಯಾಕ್ಸ್ ಇಷ್ಟು ದುಡ್ಡು ಇಸ್ಕೊಂಬಂದಾರ. ಟೋಟಲ್ ಒಂದು ಮನೆ ಮತ್ತು ಒಬ್ಬತ್ತೆ ಕಟ್ಟಾರ. ಯಾರು ಕಟ್ಟಾರಿ? ರೈಬಾಬ್ ಅಂತ ಒಬ್ಬತ್ ನಮ್ಮೂರಾಗ ರೆಡ್ಡಿ ರೈತ 2.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಾರ. ಒಂದೇ ಪೇಮೆಂಟ್, ಸಿಂಗಲ್ ಪೇಮೆಂಟ್. ಒಂದೇ ಅವ್ರ ಒಂದು ಅವ್ರಿಗೇನು ಒಂದ್ 10 ಪೈಸೆ ಏನ್ ರಿಸಿಪ್ಟ್ ಕೊಟ್ಟಿಲ್ಲ. ರಿಸೀಡ್ ಇಲ್ಲ. ಈಗ ಫಲಾನುಭವಿಗಳಿಗೆ ಈಗ ಇನ್ನೊಬ್ಬತ್ತ ನೀನ್ ಬಾ ಈಗ ಯಾರು PDO ಯಾರಿದಾರೆ? PDO ಯಾರಿದಾರ? ಈಗ ಇದೊಂದು ಮನೆ ಆಗೈತೆ, ಆಗಿಲ್ಲ, ಹೋಗಿಲ್ಲ. ಮದ್ಲಾಪುರ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮದ್ಲಾಪುರದಿಂದ 2024-25ನೇ PMIS ಯೋಜನೆಯಲ್ಲಿ ಟೋಟಲು ನಮ್ಮ ಕಾತಿರಿಕಿ ಗ್ರಾಮದಲ್ಲಿ ವಸತಿ ಯೋಜನೆಗಳಿಗೆ ಟೋಟಲ್ ಲಿಸ್ಟ್ ಬಂದು 250 ಮನೆಗಳು. ಅದರಲ್ಲಿ ಜನರಲ್ಲು, SC ST ಇನ್ನು BOC ಟೋಟಲ್ ಎಲ್ಲರೂ ಬಂದು ಕೇಸಿ ಇದರಲ್ಲಿ ಟೋಟಲ್ ಈಗ 280 ಮನೆಗಳು ಸೆಲೆಕ್ಷನ್ ಆಗಿರ್ತವ. 280 ಮನೆ ಸೆಲೆಕ್ಷನ್ ಆಗಿದ್ದರಿಂದ ಟೋಟಲ್ ಏನಿಲ್ಲ ಅಂದ್ರೆ 40 ಮನೆ ಹೋದ ವರ್ಷ ಅಲ್ಲ 2025ರಲ್ಲಿ ಲಾಸ್ಟ್ ವೀಕ್ನಲ್ಲಿ ಎಲ್ಲರೂ ಜನ ಹತ್ರ ಒಬ್ಬೊಬ್ಬರು ಜನ ಹತ್ರ 5,000 6,000 7,000 ಟ್ಯಾಕ್ಸ್ ಅವ್ರು ಏನಂತಾರೆ, ಟ್ಯಾಕ್ಸ್ ಮುಖಾಂತರ ನಾವು ದುಡ್ಡು ತಗೊಂಡಿವಿ ಅಂತಾರೆ. ಯಾರಿಗೂ ಟ್ಯಾಕ್ಸ್ ಮುಟ್ಟಿಲ್ಲ. ಯಾರು ಸರ್? ಯಾರಂದ್ರೆ ಗ್ರಾಮ ಪಂಚಾಯತಿಲಿಂದ PDO ಮುಂದೆ ಸಾಕ್ಷಿಯಾಗಿ ಯಾರು ಬಂದಿಲ್ಲ. ಬಿಲ್ ಕಲೆಕ್ಟ್ರು ಯಾರು ಸರ್? ಸಿದ್ಲಿಂಗಪ್ಪ ಎಂಬ ಬಿಲ್ ಕಲೆಕ್ಟ್ರು. ಆಮ್ಯಾಗ ನಮ್ಮೂರಲ್ಲಿ ವಾಟರ್ ಮ್ಯಾನ್ ಏನಿರ್ತಲ್ಲ ಅವನು ಆತನ ಕಡೆಯಿಂದ ಬಲವಂತಾಗಿ ನೀನು ಹೋಗಿ ಕಲೆಕ್ಟ್ ಮಾಡು, ಫಸ್ಟ್ ನೀನು ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ನನಗೆ ಹೇಳು, ಇಂಥವ್ರು ಕೊಡಾಕಚ್ಚಾರ ಇಂಥವ್ರು ಕೊಡಾಕಚ್ಚಿಲ್ಲ ಅಂತ ಹೇಳು. ಇಲ್ಲಾಂದ್ರೆ GPS ಮಾಡ್ತೀವಿ ಮಾಡಂಗಿಲ್ಲ ಅಂತ ಹೇಳು. ಹಿಂಗೆ ಮಾಡ್ತೀವಿ ಮಾಡಂಗಿಲ್ಲ ಅಂತ ಹೇಳು. ಆಮ್ಯಾಗ ನಾನು ಅವ್ರಿಗೆ ಡೈರೆಕ್ಟ್ ಮಾತಾಡ್ತೀನಿ. ಅಲ್ಲ ಸರ್, ಏನಂತಂದ್ರೆ ಸರ್ಕಾರ ಬಡ ಜನರಿಗೆ ಮನೆ ಫ್ರೀ ಕೊಡ್ತಾ ಇದೆ. ಇದೇನಿದು GPS ಮಾಡಕ 5,000 ವಸೂಲಿ ಮಾಡೋದು? ಅವ್ರಿಗೆ ಹೆಂಗೆ ವಸೂಲತೆ ಆಗ್ಬಿಟ್ಟತ್ತ, ಅವ್ರಿಗೆ ಹೆಂಗೆ ದಂಧೆ ಆಗ್ಬಿಟ್ಟತ್ತಂದ್ರೆ ಅವ್ರಿಗೊಂದು ಉದಾಹರಣೆ ಸಿಕ್ಕೈತೆ. ಏನಂತಂದ್ರೆ ಅಂದ್ರೆ ಟ್ಯಾಕ್ಸ್ ಅಂತ ಹೇಳ್ಬಿಡಮ್ಮ. ನಾಳೆ ಟ್ಯಾಕ್ಸು, ಮನೆ ಟ್ಯಾಕ್ಸು, ಅದು ವರ್ಷಕ್ಕೆ 300 ರೂಪಾಯಿ ನಾಳೆ ಟ್ಯಾಕ್ಸ್ ಇರುತ್ತೆ. ವರ್ಷಕ್ಕೆ 300 ರೂಪಾಯಿ ನಾಳೆ ಟ್ಯಾಕ್ಸ್, 200 ರೂಪಾಯಿ, ಒಂದು 200 ಇಲ್ಲ 300 ರೂಪಾಯಿ ಮನೆ ಟ್ಯಾಕ್ಸ್ ಇರುತ್ತೆ. ಈಗ ಅವ್ರಿಗೂ ಒಂದು ದಾರಿ ಬೇಕು ಟ್ಯಾಕ್ಸ್ ಎತ್ತಕ್ಕ. ಈ ಮನೆ ಬಂದೈತೆ ಉದಾಹರಣೆಯಾಗ ಮನೆ ಬಂದೈತೆ, ನಿಮ್ ಮನೆ ಬಂದೈತೆ, ನೀವು 5,000 ಕಟ್ಟಿದಪ್ಪ ಅಂದ್ರೆ ಮನೆ ಇಕ್ರಿಲ್ಲ. ಈಗ ಮನೆ ಬಂದತ್ತಂದ್ರೆ ಬಡ ಜನ ಏನ್ ಮಾಡ್ತಾರೆ, ಮನೆ ಬಂದತ್ತೆ 5,000 ಕೊಡ್ಲೇಬೇಕು. 5,000 ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಮನೆ ಬರಲ್ಲ. ಹಂಗ ಆ ಉದಾಹರಣೆಯಿಂದ ಇವ್ರು ಪ್ರಶ್ನೆ ಮಾಡಿದ್ರಾ ಸರ್?
ಈಗ ನಾನು ಒಬ್ಬ ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್, ನನ್ನ ಅವಧಿ 2025 ಮುಗಿದಿತ್ತು. ಈಗ ನಾನು ಪ್ರಶ್ನೆ ಮಾಡಿದಾಗ ಏನಂದ್ರು, ಕೊಡ್ಬೇಕಪ್ಪ, ಕೊಟ್ರೆ ಆಗುತ್ತ, ನಾನು TPL ಅಪ್ರೂವ್ ಮಾಡಿಸ್ಬೋದು. ಯಾರೊಂದು ಸಿದ್ಲಿಂಗಪ್ಪ, ಆ ಸಿದ್ಲಿಂಗಪ್ಪ ಆದ್ರೂ ಗುಣ ಅದು ಅವರು ಬಿಲ್ ಕಲೆಕ್ಟರ್ ಅಲ್ಲ, ಅವರು ತಾತ್ಕಾಲಿಕವಾಗಿ ಇದ್ದಿದ್ದು. ತಾತ್ಕಾಲಿಕ ಇದ್ರೂ ಗುಣ ನಮ್ಮೂರಲ್ಲಿ ಈ ಖಾತ್ರಿ ಗ್ರಾಮದಲ್ಲಿ ಅವ್ರದೇ ದರ್ಬಾರ್. ಈಗ GPS ತಗೊಳ್ತಾರಲ್ಲ, ಎಷ್ಟು ಮನೆಗೆ ತಗೊಂಡಾರ ಈಗ? ಟೋಟಲ್ 60 ಮನೇಲಿ GPS ಆಗ್ಯಾವ. ಇವತ್ತೇನು ಈ ಡೇಟ್ ಇವತ್ತೇ ನನ್ನ ಮನೆ ಹತ್ರನೇ ಒಬ್ರು GPS ಮಾಡ್ಯಾರ ಹೊಸದಾಗಿ. 3,000 ರೂಪಾಯಿ ವಸೂಲಿ ಮಾಡ್ಯಾರ. ನಾನು ಕೇಳಿದ್ದೆ, ನಿಮಗೂ ಗೊತ್ತು, ಅವ್ರನ್ನೇ ಫೋನ್ ಮಾಡಿ ಆಡಿಯೋ ಔಟ್ ಸ್ಪೀಕರ್ ಕೇಳಿದಾಗ ಅವ್ರು ಏನಂದ್ರು, 3,000 ರೂಪಾಯಿ ವಸೂಲಿ ಮಾಡ್ಯಾರ ವಿತ್ ರಿಸೀಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ಹೋದ್ರೆ ಏನಂತಾರೆ ಅವರು, ನಾಳೆ ಕೊಡ್ತೀನಿ, ನಾಡ್ದಾಗ ಕೊಡ್ತೀನಿ, ಇನ್ನೊಂದು ದಿನ ಕೊಡ್ತೀನಿ. ಏನಿದು ಈಗ ಅಲ್ಲ, ಆನ್ಲೈನ್ ಹಿಡಿದಿದೆ, ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅವ್ರಿಗೊಂದು ಮಿಷನ್ ಅಂತ ಕೊಟ್ಟಾರ, ನಿಂತಲ್ಲೇನೆ ಪೇಮೆಂಟ್ ಮಾಡ್ಬೋದು. ಇವ್ರದ್ದು ಏನು ದಂಧೆ ಆಗ್ಬಿಟ್ಟದ. ಆಮ್ಯಾಗ ಇನ್ನೂ ಒಂದು ವಸತಿ ಯೋಜನೆಯಲ್ಲಿ PM ವಸತಿ ಹೊಸ ಎಂಟ್ರಿ ಬಂದಾಗ ನಮ್ಮೂರಲ್ಲಿ 360 ಮನೆಗಳಲ್ಲಿ 220 ಮನೆ ಮಾಡಿದ್ರೆ ಒಂದೊಂದು ಮನೆಗೆ 1,000 ರೂಪಾಯಿ ಇಸ್ಕೊಂಡ, ಒಂದೊಂದು ಮನೆಗೆ 1,000, ಯಾವುದೂ ಟ್ಯಾಕ್ಸ್ ಇಲ್ಲ. ಅದನ್ನು ಹೊಸ ಮನೆ PMUGP ಹೊಸ ಅಪ್ಲಿಕೇಶನ್ ಬಂದಾಗ ಅವಾಗೂ ಹೇಳಿದ್ದೇನವರು, 1,000 ರೂಪಾಯಿ ಕೊಟ್ರನೇ ಅಪ್ಲಿಕೇಶನ್ ರಿಸೀವ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಯಾರ್ಯಾರು ಈಗ ಬಡ ಜನರಿಗೆ 1,000, 2,000, ನಮ್ಮಂತ ಇದ್ದವ್ರಿಗೆ, ನಮ್ಗೆ ಬೇಕಿದ್ದವ್ರಿಗೆ ಫ್ರೀ, ನೀವು ಆಟ ಬರಬಾರ್ದು ಆ ಲೆವೆಲ್ದಾಗ. ನಾನು ಇಲ್ಲಿಂದ ಶಿಫ್ಟಿಂಗ್ ಏರಿಯಾ ಐತೆ, ಖಾತ್ರಿಗೆ ಶಿಫ್ಟಿಂಗ್ ಏರಿಯಾ ಐತೆ, ಅಲ್ಲಿ ಒಂದು 60 ಜನ ಮನೆ ವಾಸ ಮಾಡಕಚ್ಚಾರ. ಒಂದೇ ದಿನದಲ್ಲಿ 60 ಮನೆಯಾದಾಗ ನೈಟ್ ಮಾಡ್ಕೊಂಡು ಹೋಗಿ GPS ಮಾಡ್ಕೊಂಡು ಹೋದ್ರು. ಅಂದ್ರೆ ಹೊಸ ಯೋಜನೆ ಅಪ್ಲಿಕೇಶನ್ ಕರೆದಾಗ 60 ಮನೆಗೆ ಒಂದು ರಿಸೀಟ್ ಬರ್ಕೊಟ್ಟಿಲ್ಲ, ಇವತ್ತಿನವರೆಗೆ ಬರ್ಕೊಟ್ಟಿಲ್ಲ. ಇಂಥವು ಭಾಳ ಆಗ್ಯಾವ. ಇದು ಹಳೆ ಮನೆದಾಯ್ತು, ಇದು ಆಯ್ತು, ಎಕ್ಸೆಟ್ರಾ ಎಲ್ಲ ಆಯ್ತು. ನಿಮ್ಮ ಹೆಸರು ಯಜಮಾನ್ರೆ? ರಾಮಣ್ಣ ರೀ, ಯಾವ ಊರು ನಿಮ್ದು? ಖಾತ್ರಿ ಏನು ಸಮಸ್ಯೆ ಏನಾಗಿದೆ? ಸಮಸ್ಯೆ ಏನಿಲ್ರಿ, ಈಗ ಒಂದು 5-6 ತಿಂಗಳು ಆಯ್ತು ರೀ. 5,100 ತಗೊಂಡು ಹೋಗ್ಯಾರ್ರಿ. ಇನ್ನು ನಮಗೆ ಮನೆ ಬಂತ ಅಂತೇಳಿ ಮನೆ ಬಂದಿಲ್ಲ, ಯಾವ್ದು ರಿಸಿಪ್ಟ್ ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ. ಯಾರಿಗೆ ಕೊಟ್ಟಿದ್ರಿ? ಸಿದ್ಲಿಂಗಿ ಸರ್. ಯಾವಾಗ ಕೊಟ್ಟಿದ್ರಿ? 5-6 ತಿಂಗಳು ಆಯ್ತು. ಅಲ್ಲ, 5-6 ತಿಂಗಳು ಆಯ್ತು ಅಂತೇಳಿ ಯಾವ ವಿಷಯಕ್ಕೆ ಕೊಟ್ಟಿದ್ರಿ? ಅದೇ ಮನೆ ಸಲ ಆಯ್ತಾ ಮನೆ ಈಗ ಏನಾದ್ರು ಅಮೌಂಟ್ ಬಿದ್ವಾ? ಇಲ್ರಿ, ಯಾವ್ದು ಇಲ್ರಿ. ಅಲ್ಲ, ಈಗ ಸರ್ಕಾರದಿಂದ ಬಡವರಿಗೆ ಫ್ರೀ ಕೊಡ್ತಾ ಇದಾರೆ, ಅವು ನಮ್ಗೆ ಗೊತ್ತಿಲ್ರಿ. ಮನೆ ಬಂದದ ಅಂದ್ರ ಸಲುವಾಗಿ 5,000 ಕೊಡ್ರಿ ಅಂದ್ರ ಸಲುವಾಗಿ ನಿಮ್ಗೆ ಏನಂತ ಹೇಳಿದ್ರು? ಮನೆ ಬಂದದ ಟ್ಯಾಕ್ಸ್, ಮನೆ ಟ್ಯಾಕ್ಸ್ ಮನೆ ಬಂದ ಕೊಡ್ಬೇಕಂತ ಅಂದ್ರೆ 5,100 ಕೊಟ್ಟಿವಿ. ನೀವು ಅಲ್ಲರಿ ಸರ್ಕಾರ GPS ತಗೊಂಡು ಹೋದ್ರ? GPS ಮಾಡ್ಕೊಂಡ್ರಿ. ಅಮೌಂಟ್ ಬಿದ್ದಿಲ್ಲ ನಿಮ್ಗ? ಸಿದ್ಲಿಂಗ್ ಸರ್. ಸಿದ್ಲಿಂಗ್ ಅವ್ರ ರೂಪಾಯಿಂದ ಫ್ರೀ ಕೊಡ್ತಾರಲ್ಲ ಸರ್ಕಾರ ಅಂತ ಹೇಳಿಲ್ರಿ ಅವೆಲ್ಲ. ಅಲ್ಲ, ಈಗ ಬಡವರಿದ್ರೆ ನೀವು ಈ ರೀತಿ 5,000 ಕೊಟ್ಟಿರಿ ಅಂತಂದ್ರಿ. 5,100 ಕೊಟ್ಟಿವ್ರಿ. ಬರೀ ಕಲೆಕ್ಷನ್ ನಿಂತು ಬಿಟ್ಟಾರ ಏನು ಇವ್ರು? ಯಾವ್ದಕ್ ನಿಂತಾರೇನ್ರಿ ನಮ್ಗೆ ಗೊತ್ತಿಲ್ಲ ಅವೆಲ್ಲ. ಟೋಟಲ್ ಎಷ್ಟು ಮನೆಗಳಿದಾವ ಈ ಖಾತ್ರಿ? ಇದಾವ್ರಿ. ಅಲ್ಲ, ಎಷ್ಟು ಜನ ಕೊಟ್ಟಿದ್ದಾರೆ? ಒಂದು 100 ಜನ ಕೊಟ್ಟಿರ್ತಾರೆ. ಈಗ ನಿಮ್ ಜೊತೆಗ್ ಕೊಟ್ಟಾರಲ್ಲ, ಅವ್ರೇನಾದ್ರು ಮನೆ ಕಟ್ಸ್ಕೊಂಡಾರ? ಅವ್ರಿಗೆ ಬಿದ್ದುವ ರೊಕ್ಕ ಕಟ್ಸ್ಕೊಂಡ್ರಿಲ್ರಿ. ಎಲ್ಲಾರ್ದಂಗೆ ಕಟ್ಟಾರ್ರಿ, ತಮ್ಮ ರೊಕ್ಕ ಇಟ್ಕೊಂಡು. ಕೆಲವ್ರು ಕಟ್ಟಿಲ್ರಿ, ನಮ್ಮಂತವ್ರು ಕಟ್ಟಿದವ್ರು ಕಟ್ಟಾರ, ಸ್ವಂತ ರೊಕ್ಕ ಇಟ್ಕೊಂಡು ಕಟ್ಟಾರ. ಅವ್ರು ಇವತ್ತು ಬೀಳ್ತಾವ, ನಾಳೆ ಬೀಳ್ತಾವ ಅನ್ಕಂತ ಹೋಗ್ಯಾರ್ರಿ. ಬೀಳ್ತಾವ ಅಂತೇಳಿ ಅವ್ರು ಕಟ್ಟಾರ್ರಿ, ಕಟ್ಕೊಂಡು ಮನೆ ಕಟ್ಕೊಂಡ್ಬಿಟ್ಟಾರ. ಅವ್ರು ಅವಾಗ ಬಂದಲ್ಲ, ಅವ್ರಿಗೆ ರೊಕ್ಕ ಬಿದ್ದಿಲ್ಲ. ಹೌದೇನ್ರಿ? ಬಿದ್ದಿಲ್ರಿ. ಮತ್ತೆ ಈಗ ನಿಮ್ಗೆಲ್ಲ ನಿಮ್ ಬಡವರಿಂದ ನಾವು ಆಶ್ರಯ ಮನೆ ಬಂದಿದ್ರಿ. 5,000 ಮನೆ ಬಂದವ 15-20 ದಿನದಾಗ ಆಗ್ತದ ಅಂತೇಳಿ ರೊಕ್ಕ ತಗೊಂಡ್ರಿ, ಹೋಗಿ ಕಿಟ್ ಮಾಡಿ ಕೊಟ್ಟಿವಿ. ಮಾಡೋದಿಲ್ಲ ಅಂತರೂ ಇಲ್ಲ, ನಾವು ನಮ್ಮ ಕಡೆ ಬಂತು ಅಂತೇಳಿ ಮಾಡ್ಸಕ್ ಇಸ್ಕೊಂಡ್ರಿ. ಯಾರು ಇಸ್ಕೊಂಡ್ರ? ಪಂಚಾಯತ್ ಯಾವಾಗ ಕೊಟ್ಟಿದ್ರಿ? ಈಗ 3 ತಿಂಗಳ 4 ತಿಂಗಳು ಇರ್ತಾರೆ ಅಲ್ಲಪ್ಪ. ಈಗ ಖಾತ್ರಿಕಲ್ಲಿ ಎಷ್ಟು ಜನ ಕೊಟ್ಟಿರಿ? ನಾವಂತ 2 ಜನ, ನಾವ್ 2 ಜನ ಕೊಟ್ಟಿವಿ. ಎಷ್ಟೆಷ್ಟು ಕೊಟ್ಟಿರಿ? ನಾನು 5,000 ಸಾವಿರ ಕೊಟ್ಟಿದ್ವಿ ಒಬ್ಬೊಬ್ರಿದು. ಆಯ್ತಾ GPS ಆಯ್ತಾ? GPS ಮಾಡಿಲ್ರಿ, ಇನ್ನು ರೊಕ್ಕ ಇಸ್ಕೊಂಡಾರ. ಮಾಡ್ತು GPS ಮಾಡ್ತು. ಹೌದಾ? ಯಾರ್ಯಾರು ಬಂದಿದ್ರು? ಈತ ವಿಡಿಯೋ ಬಂದಿದ್ರಾ? ಕಾಂಟ್ರಾಕ್ಟ್ರು, ಆಮೇಲೆ ಇನ್ನೊಬ್ರು ಅವ್ರು ಸಿದ್ದಪ್ಪನ ಹೆಸರೇನ್ರಿ, ಸಿದ್ದನ ಹೆಸರೇನು ಅಲ್ಲ, ಹೆಸರೇನು ಮನೆ ಯಾವ ಹಂತಕ್ಕಾದ? ಈಗ ಕಂಪ್ಲೀಟ್ ಆಯ್ತಾ ಮನೆ? ಕೊಟ್ಟಿಲ್ರಿ, ಬಿಲ್ ಕೊಟ್ಟಿಲ್ಲ, ಏನಿಲ್ಲ.
ಅರ್ಧ ಬೇಸ್ಮೆಂಟ್ ಆಗ್ಯದ ಕೊಡ್ರಿಯಪ್ಪ ರೊಕ್ಕ ಮತ್ತೆ ಹಾಕ್ರಿ ಏನಂದ್ರೆ ಇನ್ನು ಆತದಪ್ಪ ಮಾಡ್ತು ಅಂತಾರ ಯಾವ್ದಿಲ್ಲ. ಈಗ ಕೇಳಕೈತ್ರಿ ಈ ಮೊನ್ನೆಗೂ ಕೇಳಿವ್ರಿ, ಎಲ್ಲಿ ಪಂಚಾಯತ್ ಹೋಗಿದ್ರೆ? ಪಂಚಾಯತಿ ಹೋಗಿದ್ರಿ, ಇಲ್ಲೇ ಬರ್ತಾರ್ರಿ. ಯಾವ ಪಂಚಾಯತ್ ಬರುತ್ತೆ ನಿಮ್ದು? ಮೊದಲಾಪುರದ. ಮತ್ತೀಗ ಇನ್ನು ಮುಂದೆ ಹೆಂಗ ಮತ್ತೀಗ ಈ ರೀತಿ ಆದ್ರೆ ಸರ್ಕಾರದ ಫ್ರೀ ಕೊಡ್ತಾ ಇದೆ ಮನೆಗಳು, ಈ ರೀತಿಯಾಗಿ ವಸೂಲಿ ಮಾಡಿದ್ರೆ ಬರ್ತದ ಅಂತ ಹೇಳ್ತಾರೆ. ಅದೇನು ಇದು ಹೇಳ್ಯಾರಿ, ಶೆಡ್ ಟ್ಯಾಕ್ಸ್ ಮನೆ ಟ್ಯಾಕ್ಸ್ ಇಟ್ಟು ಅದು ಕೊಡ ಅಂತೇಳಿ 5,000 ಅಮೌಂಟ್ ಇಸ್ಕೊಂಡ್ರು. ಅಂದ್ರೆ ಈಗ ಮನೆ ಬಂದಿಲ್ಲ ಒಟ್ಟ? ಮನೇನೆ ಬಂದಿಲ್ಲ, ಕೊಟ್ಟಿಲ್ಲ. ಜಿಪಿಸನ್ ಮಾಡ್ಬೇಕಲ್ರಿ, ಜಿಪಿಸನ್ ಮಾಡ್ಬೇಕಲ್ಲ, ಮಾಡಿಲ್ಲ. ಆಮೇಲೆ ಒಂದು ಹಾಕಿದ್ವಿ ರೀ, ಒಂದು ಆಶ್ರಯ ಯೋಜನೆ ಅಂತೇಳಿ, ಅದು ಮನೆ ಸ್ಯಾಂಕ್ಷನ್ ಆಗಿದ್ ಮನೆನ ಅದು ಇದು ಕಚ್ಚಾ ಮನೆ ಅಂತೇಳಿ ಅದು ಮಾಡ್ತು ಅಂದ್ರೆ ಅದನ್ನು ಹೆಸರಿನಾಗ ಇರ್ತಾರೆ. ಯಾಂಡ್ ಬಿಲಾಗ ಹೇಳಿದ್ರು ಮಾಡ್ಲಲ್ಲ. ಯಾರು ಮಾಡ್ಲಿಲ್ಲ? ಅವರೇ ರೀ ಪಂಚಾಯತ್ ಅವರು. ಇದೇ ಮನೆ ಇದೆ ಮನೆ ವರ್ಷ ಆಗಿರ್ಬೋದು. GPS ಮನೆ ಬೇರೆ ಬೇರೆ ಭಾಗ ಇದಾವ್ರಿ ಇದ್ರಾಗ. ಅವ್ರ ಊರು ಇದು ಅವ್ರೇ ಹೊರಗಡೆ ಚೆಡ್ ಹಾಕೊಂಡು ಏನೋ ಮಾಡ್ಕೊಂಡು ಇರ್ಬೇಕು. GPS ಇಳಿಸ್ಕೊಂಡ್ ಹೋಗ್ಯಾರ? ಮಾಡ್ಯಾರ. ಯಾವಾಗ ಇಳಿಸ್ಕೊಂಡ್ ಹೋಗ್ಯಾರ? ಈಗ ಒಂದ್ 6 ತಿಂಗಳ ಮುಂದ ಇಳಿಸ್ಕೊಂಡಾರ. ಮತ್ತೆ 2 ತಿಂಗಳ ಮುಂದೆ ಮತ್ತೆ ಈಗ 3-4 ತಿಂಗಳ ಮುಂದೆ ಮತ್ತೆ ಮಾಡ್ತಾರೆ. ಪೇಮೆಂಟ್ ಬಂದಿಲ್ಲ? ಬಂದಿಲ್ಲ. ಆಯ್ತು ಹಾಕ್ತು ಮನೆ ಹಾಕ್ತು ಅಂತ ಹಾಕೇ ಇಲ್ಲ ರೀ. ಅದ್ರ ಬಗ್ಗೆ ಮನೆ ಎಷ್ಟು ಮಂದಿ ಇದ್ರಿ ನೀವು? ಇದ್ರಾಗ 4 ಮಂದಿ ಭಾಗ ಇದೀವಿ. ಇದು ನಂದು ಒಂದು ಭಾಗ. ಇದು ನಿಮ್ಗ? ನಿಮ್ದು ಜನತಾ ನಿಮ್ದ? ನೀವ್ ಏನ್ ಕೆಲಸ ಮಾಡ್ತೀರಿ? ನಾವು ಇದು ಒಕ್ಕಲ್ತನನೇ ಮಾಡುತ್ತೇವೆ. ಏನಂದ್ರ ಕೇಳಿದ್ರೆ ಏನಂತಾರ? ಆಯ್ತು ಬರ್ತಾವ ಅಂತಾರ ಅಷ್ಟೇ. ಅಂದ್ರೆ ಒಟ್ಟ ನಿಮಗೆ ಪೇಮೆಂಟ್ ಬಂದಿಲ್ಲ? ಪೇಮೆಂಟ್ ಅಲ್ಲ, ಮನೆನೇ ಹಾಕಿಲ್ರಿ. ಬರ್ತಾವಂಬದು ಅರ್ಜಿ ಹಾಕೋದು ಬರೋದು, ಬರ್ತಾವಂಬದು ಅರ್ಜಿ ನಮ್ಗೇನ್ ಗೊತ್ತಿರ್ತಾವ. ಅಲ್ಲಿ ಇದ್ರಾಗ ಇದ್ರಿ ನೀವು? ಮತ್ತೆ ಇದ್ರಾಗ ಮಾಡ್ತಾರ? ಮತ್ ಕೇಳಿದ್ರೆ ಏನಂದ್ರು? ಅದೇ ಬರ್ತಾವ ಅಂತಾರ ಅಷ್ಟೇ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.